ನನ್ನ ಅತ್ತೆಯನ್ನು ನಾನು ಅಮ್ಮ ಅಂತ ಕರೆಯುತ್ತಿದ್ದೆ. ಆದರೆ ಆಕೆ ನಾನು ಅಮ್ಮ ಆಗುವುದನ್ನು ತಪ್ಪಿಸಿದಳು. ಅಯ್ಯೋ, ನನ್ನ ಬದುಕು ಸರ್ವನಾಶ ಮಾಡಿದ್ದಳು. ಈಗ ನನ್ನ ಗಂಡ ಇನ್ನೊಂದು ಮದುವೆ ಆಗುತ್ತಿದ್ದಾನೆ. ಏನು ಮಾಡಲಿ? ನನ್ನ ಹೆಸರು ಕಾವ್ಯ, ಅಪ್ಪ ಅಮ್ಮನ ಮುದ್ದಿನ ಮಗಳು. ಅಮ್ಮ ಮನೆ ಕೆಲಸ ಮಾಡುತ್ತಿದ್ದಾಳೆ. ಅಪ್ಪ ಹಾಸ್ಪಿಟಲಲ್ಲಿ ಗ್ರೂಪ್ ಡಿ ವರ್ಕರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಆದರೂ ಕೂಡ ನನಗೆ ಯಾವ ವಿಷಯದಲ್ಲೂ ಕಡಿಮೆ ಮಾಡಿಲ್ಲ. ಶ್ರೀಮಂತರ ಮಕ್ಕಳು ಹೇಗೆ ಬೆಳೆಯುತ್ತಾರೆ ಅದೇ ರೀತಿ ಬೆಳೆಯುತ್ತಿದ್ದೇನೆ. ಒಳ್ಳೆಯ ಊಟ, ಒಳ್ಳೆಯ ಬಟ್ಟೆ, ಎಲ್ಲಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಪ್ರೀತಿ. ನನ್ನನ್ನು ಇಂಗ್ಲೀಷ್ ಮೀಡಿಯಂನಲ್ಲಿ ಓದಿಸುತ್ತಿದ್ದಾರೆ. ಚೆನ್ನಾಗಿ ಓದಿ ಒಳ್ಳೆಯ ಅಧಿಕಾರಿ ಆಗಬೇಕು ಅಂತ. ಅವರ ಪ್ರೀತಿಗೆ, ಕಾಳಜಿಗೆ, ಶ್ರಮಕ್ಕೆ ನಾನು ಚಿರಋಣಿ. ನಾನು ಕೂಡ ಅದೇ ರೀತಿ ಓದುತ್ತಿದ್ದೇನೆ. ನನ್ನದು ಫೈನಲ್ ಇಯರ್ ಡಿಗ್ರಿ ಓದುತ್ತಿದ್ದೇನೆ. ಎಲ್ಲರಿಗೂ ಗೊತ್ತು ನಾನೇ ಟಾಪರ್ ಬರುತ್ತೇನೆ ಅಂತ. ಎಕ್ಸಾಮ್ ಕೂಡ ಆಯಿತು. ಮನೆಗೆ ಹೋಗಬೇಕು. ಆಗ ನಮ್ಮ ಕಾಲೇಜಿನಲ್ಲಿ ಓದುತ್ತಿರುವ ಕಿರಣ್ ನನ್ನ ಕೈಯನ್ನು ಹಿಡಿದುಕೊಂಡು ಪ್ರಪೋಸ್ ಮಾಡಿದ. ನಾನು ಮೊದಲು ಮನೆಯಲ್ಲಿ ಕೇಳಿ ಎಲ್ಲರೂ ಒಪ್ಪಿಕೊಂಡರೆ ಆನಂತರ ಮದುವೆ ಆಗುತ್ತೇನೆ. ನೀವು ಎಂದರೆ ನನಗೂ ಕೂಡ ಇಷ್ಟ. ಆದರೆ ನಾನು ಇಲ್ಲಿಯವರೆಗೆ ಬೆಳೆಯಲು, ಓದಲು, ಈ ಸ್ಥಾನ ಸಂಪಾದಿಸಲು ನನ್ನ ತಂದೆ ತಾಯಿಗಳೇ ಕಾರಣ. ಅವರು ಹೇಗೆ ಹೇಳಿದರೆ ಹಾಗೆ ಅಂತ ಹೇಳಿದೆ. ನನ್ನ ಮಾತಿಗೆ ಅವರೆಲ್ಲ ಒಪ್ಪುತ್ತಾರೆ ಅಂತ ಗೊತ್ತು. ಆದರೆ ನಾನು ಹೇಳಿದೆ ಅನ್ನೋದನ್ನು ಬಿಟ್ಟು ನಿಮ್ಮಲ್ಲಿರುವ ಒಳ್ಳೆಯತನವನ್ನು ಗುರುತಿಸಿ ಅವರು ನಿಮ್ಮನ್ನು ಒಪ್ಪಿಕೊಳ್ಳಬೇಕು ಅನ್ನುವುದು ನನ್ನ ಆಸೆ. ಈ ಮಾತು ಕಿರಣ್ಗೆ ಅರ್ಥವಾಯಿತು. ನನ್ನ ಅಭಿಪ್ರಾಯಕ್ಕೆ ಅವರು ಮನ್ನಣೆ ಕೊಟ್ಟರು. ಮಾರನೇ ದಿನವೇ ಕಿರಣ್ ಅವರ ಮನೆಯವರನ್ನು ಕರೆದುಕೊಂಡು ಬಂದರು ನನ್ನನ್ನು ಕೇಳಲು. ಮನೆಯಲ್ಲಿ ಎಲ್ಲರೂ ಕೂಡ ಒಪ್ಪಿಕೊಂಡರು ನಮ್ಮ ಮದುವೆಗೆ. ಕಿರಣ್ ತುಂಬ ಶ್ರೀಮಂತರು. ಆದ್ದರಿಂದ ಅವರೇ ಮದುವೆಯನ್ನು ಅವರ ಕೈಯಾರ ಮಾಡಿಕೊಂಡರು ತುಂಬ ವಿಜೃಂಭಣೆಯಿಂದ. ನನ್ನ ನೆಂಟರು ತುಂಬ ಖುಷಿಪಟ್ಟರು. ಎಲ್ಲರೂ ಹೇಳುತ್ತಾ ಇದ್ದಿದ್ದು ಒಂದೇ ಮಾತು, ಕಾವ್ಯ ತುಂಬ ಅದೃಷ್ಟವಂತೆ, ತುಂಬ ಸುಂದರವಾಗಿರುವ ಪ್ರೀತಿ ಮಾಡುವ ಗಂಡ. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಸಂಬಂಧಗಳಲ್ಲೇ ಯಾರೂ ಇಷ್ಟೊಂದು ಶ್ರೀಮಂತರಿಲ್ಲ. ಅಷ್ಟೊಂದು ಶ್ರೀಮಂತರು. ಕಾವ್ಯ ಗಂಡ ಮತ್ತು ಅವರ ಮನೆಯವರು ಮದುವೆಗೆ ಹೋದವರಿಗೆಲ್ಲ ರೇಷ್ಮೆ ಸೀರೆಯನ್ನು ಉಡುಗೊರೆಯಾಗಿ ಕೊಟ್ಟಿದ್ದಾರೆ ಅಂತ ಎಲ್ಲರೂ ತುಂಬ ಬಾಯಿಯಿಂದ ಮಾತನಾಡುತ್ತಿದ್ದರು. ನನಗೂ ಕೂಡ ಅದು ಸತ್ಯ ಅಂತ ಅನಿಸುತ್ತಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಕಿರಣ್ ತಾಯಿ. ಕಿರಣ್ ಒಬ್ಬರೇ ಅವರಿಗೆ ಮಗ ಆಗಿದ್ದರಿಂದ ನನ್ನನ್ನು ಮಗಳು ಅಂತ ಅನ್ನುತ್ತಿದ್ದರು. ನಾನು ಕೂಡ ಅವರನ್ನು ಮನಸ್ಸಾರೆ ನನ್ನ ತಾಯಿ ಅಂತ ಒಪ್ಪಿಕೊಂಡಿದ್ದೆ. ಅವರನ್ನು ಅಮ್ಮ ಅಂತ ಕರೆಯುತ್ತಿದ್ದೆ. ನನ್ನ ಪ್ರತಿಯೊಬ್ಬ ಸಂಬಂಧಿಕರು ಅಮ್ಮ ಅಂತ ಕರೆಯಬೇಡ, ಅಮ್ಮ ಅಮ್ಮನೇ, ಅತ್ತೆ ಅತ್ತೆಯೇ. ಆ ಸಂಬಂಧಗಳಲ್ಲಿ ತುಂಬ ಭೇದವಿದೆ. ನಿನ್ನನ್ನು ಹೊತ್ತು ಎತ್ತು ಸಾಕಿದ ತಾಯಿಗೆ ನಿನ್ನ ಅತ್ತೆಯನ್ನು ಹೋಲಿಸಬೇಡ ಅಂತ ಹೇಳುತ್ತಿದ್ದರು. ನಾನು ಅವರೆಲ್ಲ ಹೊಟ್ಟೆ ಉರಿಗೆ ಹೇಳುತ್ತಿದ್ದಾರೆ, ನನ್ನ ಅತ್ತೆಯೇ ನನ್ನ ಅಮ್ಮ ಅಂತ ಅಂದುಕೊಳ್ಳುತ್ತಿದ್ದೆ. ಮೊದಲ ರಾತ್ರಿ ತುಂಬ ಮಧುರವಾಗಿತ್ತು. ಕಿರಣ್ ಮತ್ತು ನಾನು ಒಬ್ಬರನ್ನು ಒಬ್ಬರು ಪರಸ್ಪರ ಪ್ರೀತಿ ಮಾಡುತ್ತಾ ಇದ್ದಿದ್ದರಿಂದ ಯಾವುದೇ ರೀತಿಯ ಸಮಸ್ಯೆ ಆಗಲಿಲ್ಲ. ಆ ಸಂಪೂರ್ಣ ಸಮಯವನ್ನು ಆನಂದದಿಂದ ಕಳೆದೆವು. ನನ್ನ ಗಂಡನನ್ನು ತುಂಬ ಪ್ರೀತಿಸುತ್ತಿದ್ದರು. ಒಂದೇ ಒಂದು ಕ್ಷಣವೂ ಕೂಡ ನನ್ನನ್ನು ಬಿಟ್ಟು ಇರುತ್ತಿರಲಿಲ್ಲ. ನಾನು ಎಂದರೆ ಪ್ರಾಣ. ನನಗೂ ಕೂಡ ಅವರು ಎಂದರೆ ತುಂಬ ಇಷ್ಟ. ಅದು ಸಹಜ ಅಲ್ಲವೇ? ಪ್ರೀತಿಸಿ ಮದುವೆ ಆದವರು ಮದುವೆ ಆದ ಮೇಲೆ ಇನ್ನೂ ಪ್ರೀತಿಸುತ್ತೇವೆ, ಅದು ಸತ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ಆಶ್ಚರ್ಯವೆಂದರೆ ನಾನು ಅಮ್ಮ ಅಂತ ಕರೆಯುತ್ತಿದ್ದ ನನ್ನ ಅತ್ತೆ ನನ್ನನ್ನು ತುಂಬ ಪ್ರೀತಿಸುತ್ತಿದ್ದರು. ನನ್ನ ಗಂಡನಿಗಿಂತ ಹೆಚ್ಚಿಗೆ, ಒಮ್ಮೊಮ್ಮೆ ನನ್ನ ಹೆತ್ತ ತಾಯಿಗಿಂತ ಹೆಚ್ಚಿಗೆ. ಇಂದು ಅತ್ತೆಯ ದೂರದ ಸಂಬಂಧಿ ಒಬ್ಬರು ಬಂದಿದ್ದರು. ನಾನು ಅವರ ಪಕ್ಕ ಕುಳಿತುಕೊಂಡು ಇದ್ದೆ. ನಂತರ ನನಗೆ ಕಾಫಿ ತರಲು ಹೇಳಿದರು. ಅವರಿಬ್ಬರು ಮಾತನಾಡಲಿ ಅಂತ ನಾನು ಹೋದೆ. ಕಾಫಿಯನ್ನು ತೆಗೆದುಕೊಂಡು ಬರಬೇಕು. ಅಷ್ಟೊತ್ತಿಗೆ ಅತ್ತೆಯ ಸಂಬಂಧಿ ಹೇಳುತ್ತಾಳೆ, ನಿನ್ನ ಸೊಸೆಯನ್ನು ಮಗಳ ರೀತಿ ನೋಡಿಕೊಳ್ಳಬೇಡ ಅಂತ. ಆಗ ಅತ್ತೆ ಬಾಗಿಲನ್ನು ತೆಗೆದು ಅವಳನ್ನು ಮನೆಯಿಂದ ಹೊರಗಡೆ ಕಳಿಸಿದರು. ನನ್ನ ಮನೆಗೆ ಬಂದು ನನ್ನ ಸೊಸೆಯ ಬಗ್ಗೆ ಮಾತನಾಡಲು ನಿನಗೆ ಎಷ್ಟು ಧೈರ್ಯ, ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡಿಕೊ ಅಂತ ಹೇಳಿ ಕೋಪದಿಂದ ಅವಳನ್ನು ಹೊರಗೆ ಕಳಿಸಿದರು. ಇವೆಲ್ಲವನ್ನು ನೋಡುತ್ತಿದ್ದ ನನ್ನ ಕಣ್ಣುಗಳಲ್ಲಿ ನೀರು ಬಂತು. ನಿಜ, ಇವರು ನನ್ನ ಅತ್ತೆ ಅಲ್ಲ, ನನ್ನ ಸ್ವಂತ ಅಮ್ಮ. ಯಾರೂ ಕೂಡ ನನ್ನ ಬಗ್ಗೆ ಸ್ವಲ್ಪ ನಕಾರಾತ್ಮಕ ವಿಷಯವನ್ನು ಹೇಳಿದರೆ ಇವರು ಸಹಿಸುವುದಿಲ್ಲ. ಇವರನ್ನು ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳಬೇಕು, ಸೇವೆಯನ್ನು ಮಾಡಬೇಕು ಅಂತ ಅಂದುಕೊಂಡೆ.
ನನ್ನ ಮಾವನವರು ಬರುವುದು ಸಂಜೆ. ಅವರು ನನಗೆ ಸಿಗುವುದಿಲ್ಲ ಅವರ ಸೇವೆಯನ್ನು ಮಾಡಲು. ಆದರೆ ಅತ್ತೆ ಪ್ರತಿ ಕ್ಷಣವೂ ನನ್ನ ನೆರಳಾಗಿ ಇರುತ್ತಾರೆ. ನಾನು ಚಿಕ್ಕವಳು, ತುಂಬ ಇನ್ನೋಸೆಂಟ್. ನನ್ನನ್ನು ಕೆಲಸದವರು ತುಂಬ ಕೆಟ್ಟದಾಗಿ ನಡೆಸಿಕೊಂಡು ಬಿಡುತ್ತಾರೆ ಅಂತ ಪ್ರತಿಯೊಬ್ಬ ಕೆಲಸದವರಿಗೂ ಹೇಳಿದ್ದಾರೆ. ಈಕೆ ನಮ್ಮ ಮನೆಯ ಮಹಾರಾಣಿ, ಇವಳು ಹೇಗೆ ಹೇಳಿದರೆ ಹಾಗೆ ಕೇಳಬೇಕು ಅಂತ ಪ್ರತಿಯೊಬ್ಬರಿಗೂ ನಾನು ಮನೆಗೆ ಬಂದ ದಿನವೇ ಹೇಳಿದ್ದಾರೆ ಅತ್ತೆ. ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. ಇಂದು ಬೆಳಗಿನಿಂದ ತುಂಬ ತಲೆ ಸುತ್ತುತ್ತಿತ್ತು. ಅತ್ತೆಗೆ ಹೇಳಿದ್ದೆ ಅಷ್ಟೆ. ಮಾರನೇ ದಿನ ಇನ್ನೂ ಸುಸ್ತು ಜಾಸ್ತಿ ಆಯಿತು. ಆಸ್ಪತ್ರೆಗೆ ಕರೆದುಕೊಂಡು ಹೋದರು. ಡಾಕ್ಟರ್ ತುಂಬ ಬೇಸರ ಮಾಡಿಕೊಂಡರು. ಆಪರೇಷನ್ ಆಗಿದೆ ನಿಮ್ಮ ಸೊಸೆಗೆ ಅಂತ. ನನ್ನ ಅತ್ತೆ ಅಲ್ಲೇ ಅಳಲು ಶುರು ಮಾಡಿದರು. ಗಂಡನಿಗೆ ಫೋನ್ ಮಾಡಿ ಇನ್ನೂ ಜೋರಾಗಿ ಅಳಲು ಶುರು ಮಾಡಿದರು. ಕಿರಣ್ ಕೂಡ ಆಸ್ಪತ್ರೆಗೆ ಬಂದು ನನ್ನನ್ನು ಅಮ್ಮ ಮಗ ಇಬ್ಬರು ಸಮಾಧಾನ ಮಾಡಿದರು. ಅವರಿಗೆ ಭಯ, ನನಗೆ ತುಂಬ ನೋವಾಗಿದೆ ಅಂತ. ಆದರೆ ನನಗಿಂತ ಹೆಚ್ಚಿಗೆ ಅವರಿಬ್ಬರಿಗೆ ತುಂಬ ನೋವಾಗಿದೆ. ಈ ನೋವನ್ನು ಮರೆಯಲು ಅವರು ನನಗೆ ತುಂಬ ಆರೈಕೆ ಮಾಡಿದರು, ಪ್ರೀತಿ ತೋರಿಸಿದರು. ಇದರಿಂದ ನಾನು ರಿಕವರ್ ಆದೆ. ಅತ್ತೆಯಂತೂ ನನ್ನನ್ನು ಒಂದೇ ಒಂದು ನಿಮಿಷ ಕೂಡ ನನ್ನಿಂದ ದೂರ ಇರುತ್ತಿರಲಿಲ್ಲ. ಪ್ರತಿ ಕ್ಷಣವೂ ನನ್ನ ಜೊತೆಯಲ್ಲಿ ಇರುತ್ತಿದ್ದರು. ಕಿರಣ್ ಕೂಡ ಆಫೀಸ್ಗೆ ರಜೆ ಹಾಕಿ ನನ್ನ ಜೊತೆ ಮನೆಯಲ್ಲೇ ಇದ್ದರು. ಬದುಕು ಸುಂದರವಾಗಿ ಸಾಗುತ್ತಿದೆ. ಈ ಕಷ್ಟಗಳು ನನಗೆ ಕಷ್ಟ ಅಂತ ಅನ್ನಿಸುತ್ತಿರಲಿಲ್ಲ. ನನ್ನ ಕಷ್ಟಕ್ಕೆ ನನಗಿಂತ ಹೆಚ್ಚಿಗೆ ನನ್ನ ಅತ್ತೆ ಮತ್ತು ಗಂಡ ದುಃಖ ಪಡುತ್ತಿದ್ದರು. ನನ್ನ ಅಪ್ಪ ಅಮ್ಮನಿಗೂ ಕೂಡ ಇದರ ಅರಿವು ಇರಲಿಲ್ಲ. ಪುನಃ 6 ತಿಂಗಳಿಗೆ ಇದೇ ರೀತಿ ಆಯಿತು. ಡಾಕ್ಟರ್ ಹೇಳಿದರು, ಮುಂದೆ ನಿಮಗೆ ಮಕ್ಕಳಾಗುವುದು ತುಂಬ ಕಷ್ಟ. ಪದೇ ಪದೇ ಹಿಂದೆ ಅಬಾರ್ಷನ್ ಆಗುತ್ತಿದೆ. ನಿಮಗೆ ಸ್ವಲ್ಪ ದಿನ ಗ್ಯಾಪ್ ತೆಗೆದುಕೊಳ್ಳಬೇಕು ಅಂತ ಹೇಳಿದ್ದೆ ಅಲ್ಲವೇ? ಅಥವಾ ನಿಮ್ಮ ಊಟದಲ್ಲಿ ವ್ಯತ್ಯಾಸ ಆಗಿರಬೇಕು, ಆದ್ದರಿಂದ ಅಬಾರ್ಷನ್ ಆಗುತ್ತಿರುವುದು. ನಿಮ್ಮ ಆರೋಗ್ಯ ಸಂಪೂರ್ಣವಾಗಿ ಸ್ಥಿರವಾಗಿದೆ. ಯಾವುದೇ ರೀತಿಯ ಸಮಸ್ಯೆಗಳು ಇಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲಿ ನೀವು ಒಳ್ಳೆಯ ರೀತಿ ಇರುವುದಿಲ್ಲ, ಆದ್ದರಿಂದ ಈ ರೀತಿಯ ಸಮಸ್ಯೆಗಳು ಆಗುತ್ತಿವೆ ಅಂತ ಹೇಳಿದರು. ನನಗೆ ಶಾಕ್ ಆಯಿತು. ನಂತರ ಅಮ್ಮನಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳಿದೆ. ಅಮ್ಮ ಚೆನ್ನಾಗಿ ಬೈದರು. ನಂತರ ನನ್ನನ್ನು ಸ್ವಲ್ಪ ದಿನ ಮನೆಗೆ ಕರೆದುಕೊಂಡು ಹೋದರು, ರೆಸ್ಟ್ ತೆಗೆದುಕೊಳ್ಳಲಿ ಅಂತ. ಅತ್ತೆಯಂತೂ ಸ್ವಲ್ಪ ಕೂಡ ಇಷ್ಟಪಡುತ್ತಿಲ್ಲ ನನ್ನನ್ನು ಅಮ್ಮನ ಮನೆಗೆ ಕಳುಹಿಸಲು. ನಂತರ ನನಗೆ ಅಂತ ಮಾಡಿರುವ ಎನರ್ಜಿ ಪೌಡರನ್ನು ಅತ್ತೆ ಕೊಟ್ಟರು. ಪ್ರತಿದಿನ ಇದನ್ನು ಹಾಲಿಗೆ ಹಾಕಿಕೊಂಡು ಕುಡಿ, ಡಾಕ್ಟರ್ ಹೇಳಿದ್ದಾರೆ ಅಂತ. ಇದನ್ನು ನಾವು ನನ್ನ ಕೈಯಾರೆ ಮಾಡಿದ್ದೇನೆ. ನಿನ್ನನ್ನು ಬಿಟ್ಟು ಇನ್ಯಾರೂ ಕುಡಿಯಬಾರದು ಅಂತ 2-3 ಬಾರಿ ಅಮ್ಮನ ಎದುರಿಗೆ ಹೇಳಿದರು. ಮನೆಗೆ ಹೋದ ಮೇಲೆ ನೆಂಟರುಗಳು, ಅಕ್ಕಪಕ್ಕದ ಮನೆಯವರೆಲ್ಲ ನನ್ನ ಮುಖವನ್ನು ನೋಡಿ, ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ನೀನು ಸತ್ತು ಹೋಗುತ್ತೀಯ, ಎಷ್ಟೊಂದು ವೀಕ್ ಆಗಿರುವೆ ಅಂತ ದುಃಖಪಟ್ಟರು. ನನಗೂ ಕೂಡ ದುಃಖವಾಯಿತು ಅವರ ಮಾತನ್ನು ಕೇಳಿ. ನಾನು ಅಷ್ಟೊಂದು ವೀಕ್ ಆಗಿದ್ದೇನಾ? ಅತ್ತೆಯಂತೂ ನನಗಾಗಿ ಅಷ್ಟೊಂದು ಕಷ್ಟಪಡುತ್ತಿದ್ದಾರೆ. ಇವರಿಗೆಲ್ಲ ಹೇಗೆ ವಿವರಿಸಲಿ, ಹೇಳಲಿ? ನನ್ನ ಅತ್ತೆ ನನ್ನ ತಾಯಿ ಅಂತ. ಬೆಳಿಗ್ಗೆ ಹಾಲು ಕುಡಿಯಬೇಕಾದರೆ ಅಮ್ಮ ಯಾವಾಗಲೂ ನನಗೆ ಹಾಕುವ ಪೌಡರನ್ನು ಹಾಕಿದಳು. ನಾನು ಆಗ, ಅಮ್ಮ ಈ ಪೌಡರ್ ಅಲ್ಲ, ನನ್ನ ಅತ್ತೆ ಕೊಟ್ಟಿದ್ದ ಪೌಡರ್ ಹಾಕು ಅಂತ ಹೇಳಿದೆ. ಆಯಿತು ಅಂತ ಅಮ್ಮ ಮೇಲೆ ಹೇಳುತ್ತಿದ್ದರು. ಆಗ ಆ ಪೌಡರ್ ಕೆಳಗೆ ಬಿದ್ದಿತ್ತು. ಅದನ್ನು ಒರೆಸಲು ಅಮ್ಮ ಬಟ್ಟೆಯನ್ನು ತರಲು ಹೋಗಿದ್ದರು. ಅಷ್ಟರಲ್ಲಿ ನಮ್ಮ ಮನೆಯ ಬೆಕ್ಕು ಆ ಪೌಡರನ್ನು ನೆಕ್ಕಿಬಿಟ್ಟಿತು. 2 ನಿಮಿಷಕ್ಕೆ ಆ ಬೆಕ್ಕು ಸತ್ತು ಹೋಯಿತು. ಆಗ ಅಮ್ಮ ಬಂದು ನೋಡಿ ಬೆಚ್ಚಿ ಬಿದ್ದಳು. ಅಲ್ಲೇ ಕೆಳಗೆ ಕುಳಿತು ಬಿಟ್ಟಳು. ಇದೇ ಪೌಡರನ್ನು ನೀನು ಪ್ರತಿದಿನ ಹಾಲಿಗೆ ಹಾಕಿಕೊಂಡು ಕುಡಿಯುತ್ತಿದ್ದೀಯ? ನಾನು ಕೂಡ ಭಯದಿಂದ, ಇಲ್ಲ ನನ್ನ ಅತ್ತೆ ಕುಡಿಸುತ್ತಿದ್ದರು ಅಂತ ಹೇಳಿದೆ. ಆ ಬೆಕ್ಕು 2 ನಿಮಿಷದಲ್ಲಿ ಸತ್ತಿದ್ದು. ಅದಕ್ಕೆ ನೀನು ಇಷ್ಟೊಂದು ವೀಕ್ ಆಗಿರುವುದು ಅಂತ ಆ ಪೌಡರನ್ನು ನನ್ನ ಕಸಿನ್ ಒಬ್ಬರು ಮೈಕ್ರೋಬಯೋ ಸೆಂಟರ್ನಲ್ಲಿ ಇದ್ದಾರೆ, ಅಲ್ಲಿಗೆ ಕಳಿಸಿದರು. ಇದು ಯಾವ ರೀತಿಯ ಪ್ರಾಡಕ್ಟ್ ಹೇಳು ಅಂತ. ಆಗ ಅವನು, ಆಂಟಿ ನಿಮಗೆ ಹೇಗೆ ಇದು ಸಿಕ್ಕಿತು? ಇದು ಸ್ಲೋ ಪಾಯ್ಸನ್. ಇದನ್ನು ಹಾಲಿನಲ್ಲಿ ಹಾಕಿಕೊಂಡು ಕುಡಿದರೆ ಬಹಳ ಬೇಗ ವರ್ಕ್ ಆಗುತ್ತದೆ. ಇದನ್ನು ಯಾರು ತೆಗೆದುಕೊಳ್ಳುತ್ತಿದ್ದರು ಅಂತ ಕೇಳಿದಾಗ ಅಮ್ಮ ಅಳುತ್ತಾ ನನ್ನ ಹೆಸರನ್ನು ಹೇಳಿದಳು. ನಂತರ ಅವನು ಹೇಳಿದ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ನನಗೆ ಸಂಪೂರ್ಣವಾದ ಚೆಕಪ್ಪನ್ನು ಮಾಡಿಸಿದರು. ದೇಹದಲ್ಲಿ ಇರುವ ವಿಷ ಹೊರಗೆ ಬರಲು ಎಲ್ಲ ಟ್ರೀಟ್ಮೆಂಟನ್ನು ಕೊಟ್ಟರು. ನನಗೆ ಈಗಲೂ ಕೂಡ ನನ್ನ ಅತ್ತೆ ಈ ಕೆಲಸವನ್ನು ಮಾಡಿದ್ದಾಳೆ ಅಂದರೆ ನಂಬಲು ಸಾಧ್ಯವಿಲ್ಲ. ಆದರೆ ನಾನು ಅಮ್ಮನೇ ಮನೆಗೆ ಬಂದ ಮೇಲೆ ನನ್ನ ಅತ್ತೆಯಾಗಲಿ ಗಂಡ ಆಗಲಿ ಒಂದೇ ಒಂದು ಫೋನನ್ನು ಕೂಡ ಮಾಡಿಲ್ಲ. ನಾನು ಫೋನನ್ನು ಮಾಡಿದರೆ ನಾನು ಬ್ಯುಸಿ ಇದ್ದೇನೆ, ಅಲ್ಲಿ ಇದ್ದೇನೆ ಅಂತ ಹೇಳಿ ಫೋನನ್ನು ಕಟ್ ಮಾಡಿಬಿಡುತ್ತಾರೆ. ಅಮ್ಮ ಅವರನ್ನು ಚೆನ್ನಾಗಿ ಬೈತಾಳೆ.
ಪೊಲೀಸ್ನವರಿಗೆ ಕಂಪ್ಲೇಂಟ್ ಕೊಡಬೇಕು. ನನ್ನ ಮಗುವನ್ನು ಈ ರೀತಿ ಮಾಡಿಟ್ಟಿದ್ದಾರೆ, ಅವರನ್ನು ಸುಮ್ಮನೆ ಬಿಡುವುದಿಲ್ಲ ಅಂತ. ಆದರೆ ನನಗೆ ಸಂಪೂರ್ಣವಾದ ನಂಬಿಕೆ ಇದೆ, ಇದು ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ಆಗಿದೆ. ನನ್ನ ಅತ್ತೆಯಾಗಲಿ ನನ್ನ ಗಂಡ ಆಗಲಿ ತುಂಬ ಒಳ್ಳೆಯವರು, ಯಾವುದೇ ಕಾರಣಕ್ಕೂ ಈ ರೀತಿ ಮಾಡಿರಲು ಸಾಧ್ಯವೇ ಇಲ್ಲ ಅಂತ. ಟ್ರೀಟ್ಮೆಂಟ್ ಆದ ಮೇಲೆ ನಾನು ಅಮ್ಮನ ಮನೆಗೆ ಹೋಗಿಲ್ಲ. ಅಮ್ಮ ಎಷ್ಟು ಕರೆದರೂ ನಾನು ನನ್ನ ಗಂಡನನ್ನು ಅತ್ತೆಯನ್ನು ನೋಡಬೇಕು ಅಂತ ಹೇಳಿದೆ. ಕೊನೆಗೆ ಅಮ್ಮನೇ ನನ್ನನ್ನು ಅವರ ಮನೆಗೆ ಕರೆದುಕೊಂಡು ಹೋದರು. ಆದರೆ ನನಗೆ ಅಲ್ಲಿ ಒಂದು ಆಶ್ಚರ್ಯ ಕಾದಿತ್ತು. ನನ್ನ ಗಂಡ ಇನ್ನೊಂದು ಹುಡುಗಿ ಜೊತೆ ಎಂಗೇಜ್ಮೆಂಟ್ ಮಾಡಿಕೊಳ್ಳುತ್ತಿದ್ದಾನೆ. ಅತ್ತೆ ಮಾವ ಎಲ್ಲರೂ ಖುಷಿಯಿಂದ ಇದ್ದಾರೆ. ನನಗೆ ಆಗ ತುಂಬ ದುಃಖವಾಯಿತು. ನಾನು ಜೋರಾಗಿ ಕಿರುಚಿದೆ. ನನ್ನನ್ನು ಯಾರೂ ಕೂಡ ಅಲ್ಲಿ ಇರುತ್ತೇನೆ ಅಂತ ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ಗಂಡ ಡೈವರ್ಸ್ ಪೇಪರ್ ತೋರಿಸಿದ. ಅದರಲ್ಲಿ ನಾನು ಸೈನ್ ಮಾಡಿದ್ದೇನೆ. ಸೈನ್ ಮಾಡಿದ್ದು ನೆನಪಿಲ್ಲ. ನೀನು ಸೈನ್ ಮಾಡಿ ಹೋದ ಮೇಲೆ ಇನ್ನು ನನಗೂ ನಿನಗೂ ಯಾವ ಸಂಬಂಧ ಇಲ್ಲ. ನನಗೆ ತುಂಬ ಭಯವಾಯಿತು. ಯಾವುದೋ ಜ್ಞಾನದಲ್ಲಿ ಅತ್ತೆ ನನ್ನ ಕೈಯಲ್ಲಿ ಸೈನ್ ಮಾಡಿಸಿಕೊಂಡಿದ್ದಾರೆ. ಅಯ್ಯೋ, ಈಗ ಏನು ಮಾಡಲಿ? ನನ್ನ ಗಂಡ ಇದರಿಂದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಪ್ಲೈ ಮಾಡಿದ್ದಾರೆ ಡೈವರ್ಸ್ಗೆ. ನಾನು ಎಷ್ಟು ಹೇಳಿದರೂ ಅವರು ನಂಬುತ್ತಿಲ್ಲ. ಕೊನೆಗೆ ಅತ್ತೆಯ ಮುಖವನ್ನು ನೋಡಿದೆ. ಬೇರೆ ಕಡೆ ತನ್ನ ಮುಖವನ್ನು ಮಾಡಿದಳು. ಯಾರನ್ನು ಅಮ್ಮ ಅಂತ ಕರೆಯುತ್ತಿದ್ದೆ, ಅವಳು ಅಮ್ಮ ಅಲ್ಲ. ಅವಳು ನಿಜವಾಗಲೂ ನನ್ನ ಅತ್ತೆ ಆಗಲು ಕೂಡ ಲಾಯಕ್ಕಿಲ್ಲ. ಎಲ್ಲರೂ ಹೋದ ಮೇಲೆ ಅಮ್ಮ ನನ್ನ ಆಸ್ಪತ್ರೆಯ ರಿಪೋರ್ಟನ್ನು ತೋರಿಸಿದರು ನನ್ನ ಗಂಡನಿಗೆ. ಅದನ್ನು ನೋಡಿ ನನ್ನ ಗಂಡನ ಮುಖ ಬಿಳುಚಿತು. ಇದೆಲ್ಲ ಹೇಗಾಯಿತು ಅಂತ. ಆಗ ನಾನು ನಡೆದ ವಿಷಯವನ್ನು ಹೇಳಿದೆ. ಅತ್ತೆ ಪ್ರತಿ ಬಾರಿ ನನಗೆ ಇದೇ ರೀತಿ ಮಾಡುತ್ತಿದ್ದರು. ಈ ಹಾಲನ್ನು ಕುಡಿಯಲು ಕೊಡುತ್ತಿದ್ದರು. ಅದಕ್ಕೆ ಅಬಾರ್ಷನ್ ಆಗುತ್ತಾ ಇದ್ದಿದ್ದು. ಅವರು ನನಗೆ ಅಮ್ಮನಿಗಿಂತ ಹೆಚ್ಚಾಗಿ ಪ್ರೀತಿ ತೋರಿಸಿದರು. ಆದರೆ ಅದೆಲ್ಲ ನಾಟಕ. ನಾನು ನಿಮಗೆ ಏನು ಮಾಡಿದೆ? ಮಗಳಿಗಿಂತ ಹೆಚ್ಚಿಗೆ ಪ್ರೀತಿ ಕೊಟ್ಟೆ. ಆದರೆ ನೀವು ನನ್ನನ್ನು ಮಗಳ ರೀತಿ ಏಕೆ ನೋಡಿಲ್ಲ? ಆಗ ನನ್ನ ಅತ್ತೆ, ನೀನು ನನಗೆ ಇಷ್ಟವಿಲ್ಲದ ಸೊಸೆ, ನಿನ್ನನ್ನು ಅವನ ಬದುಕಿನಿಂದ ದೂರ ಮಾಡಬೇಕು, ಅದಕ್ಕಾಗಿ ಈ ರೀತಿ ಮಾಡಿದೆ. ಇನ್ನು ನೀವಿಬ್ಬರು ಎಂದೂ ಕೂಡ ಜೊತೆಯಲ್ಲೇ ಇರಲು ಸಾಧ್ಯವಿಲ್ಲ. ಆಗ ನನ್ನ ಮುಖ ಕೂಡ ಬಿಳುಚಿತು. ಅಮ್ಮ, ಇದೆಲ್ಲ ನೀನು ಮಾಡಿದ ಕಿತಾಪತಿಯ ಅಂತ ನನ್ನ ಗಂಡ ಕೇಳಿದ. ನನ್ನ ಅತ್ತೆ ಜೋರಾಗಿ ಕಿರುಚಿದಳು. ನನಗೆ ಬಡವರು ಅಂದರೆ ಆಗುವುದಿಲ್ಲ. ನೀನು ಬಡವರ ಮನೆಯ ಹುಡುಗಿಯನ್ನು ಮದುವೆ ಆಗಿದ್ದೀಯಾ? ಎಷ್ಟು ಬೇಡ ಅಂದರೂ ಕೇಳಿಲ್ಲ. ಅವಳನ್ನು ಮದುವೆ ಆಗಿಲ್ಲವಾದರೆ ಸತ್ತು ಹೋಗುತ್ತೇನೆ ಅಂತ ಹೇಳಿದೆ. ನನಗೆ ಯಾವುದೇ ದಾರಿಯನ್ನು ಉಳಿಸಿರಲಿಲ್ಲ. ಅದಕ್ಕಾಗಿ ಅವಳಿಗೆ ಅತಿಯಾಗಿ ಪ್ರೀತಿ ತೋರಿಸುವ ಹಾಗೆ ನಾಟಕ ಆಡಿದೆ. ಎಂದೂ ಕೂಡ ಅವಳಿಗೆ ನಾನು ಅಷ್ಟೊಂದು ಪ್ರೀತಿ ತೋರಿಸಿಲ್ಲ. ಅವಳನ್ನು ನಿನ್ನಿಂದ ದೂರ ಮಾಡಲು ಪ್ರತಿ ಕ್ಷಣ ಮಾಡಿದ ಪ್ರಯತ್ನ ಸಕ್ಸಸ್ ಆಯಿತು. ಆದರೆ ಕೊನೆಯಲ್ಲಿ ಒಂದೇ ಒಂದು ತಪ್ಪು ಮಾಡಿದೆ. ಆ ಸ್ಲೋ ಪಾಯ್ಸನ್ ನಾನು ಅವರ ಮನೆಗೆ ತೆಗೆದುಕೊಂಡು ಹೋಗಲು ಕೊಟ್ಟಿದ್ದೆ. ಅದರಿಂದ ಅವರ ಅಮ್ಮನಿಗೆ ತಿಳಿದಿರಬೇಕು. ಅದನ್ನು ಕೊಟ್ಟಿಲ್ಲದಿದ್ದರೆ ಇಂದು ಈ ಸಮಸ್ಯೆ ಆಗುತ್ತಿರಲಿಲ್ಲ. ಈ ವಿಷಯ ಯಾರಿಗೂ ತಿಳಿಯುತ್ತಿರಲಿಲ್ಲ ಅಂತ ಇನ್ನೂ ಕಿರುಚುತ್ತಿದ್ದರು. ನನ್ನ ಮಾವ ನನ್ನ ಅತ್ತೆಯ ಕೆನ್ನೆಗೆ ಚೆನ್ನಾಗಿ ಹೊಡೆದು ನನ್ನ ಗಂಡನ ಕೈಗೆ ಒಂದು ಪ್ರಾಪರ್ಟಿ ಪೇಪರನ್ನು ಕೊಟ್ಟರು. ಈ ಎಲ್ಲ ಆಸ್ತಿಯನ್ನು ನಿನ್ನ ಹೆಸರಿಗೆ ಮಾಡಿದ್ದೇನೆ. ಆಫೀಸ್ನ ಪಕ್ಕ ಇರುವ ಫ್ಲ್ಯಾಟ್ ಕೂಡ ನಿನ್ನ ಹೆಸರಿಗೆ ಇದೆ. ಅಲ್ಲಿ ನೀನು ಮತ್ತು ನಿನ್ನ ಹೆಂಡತಿ ನೆಮ್ಮದಿಯಾಗಿ ಇರಿ. ಇವಳು ಎಂದೂ ಕೂಡ ನಿಮ್ಮನ್ನು ಬಾಳಲು ಬಿಡುವುದಿಲ್ಲ, ರಾಕ್ಷಸಿ ಅಂತ ನನ್ನ ಅತ್ತೆಯನ್ನು ಚೆನ್ನಾಗಿ ಬೈದರು. ನಂತರ ನಾವುಗಳು ಮನೆ ಬಿಟ್ಟು ಹೊರ ಹೋಗಬೇಕಾದರೆ ಅತ್ತೆ ಚೆನ್ನಾಗಿ ಶಾಪ ಹಾಕಿದಳು. ಆದರೂ ಕೂಡ ಅಮ್ಮ, ಅವರ ಶಾಪ ನಿಮಗೆ ತಟ್ಟುವುದಿಲ್ಲ, ಬನ್ನಿ ಅಂತ ಕರೆದುಕೊಂಡು ಹೋದರು. ಹೊಸ ಬದುಕನ್ನು ಕಟ್ಟಿಕೊಳ್ಳಲು ನನ್ನ ಸ್ವಂತ ತಾಯಿ ನನಗೆ ಸಹಾಯ ಮಾಡಿದಳು. ಮನೆಯನ್ನು ಅಚ್ಚುಕಟ್ಟಾಗಿ ಸೆಟ್ಟಿಂಗ್ ಮಾಡಿಕೊಟ್ಟರು. ಸ್ವಲ್ಪ ದಿನಕ್ಕೆ ನಾನು ಪ್ರೆಗ್ನೆಂಟ್ ಆದೆ. ಈ ಬಾರಿ ಅಮ್ಮ ತುಂಬ ಕೇರ್ ಕೊಟ್ಟಿದ್ದರಿಂದ ಆ ಮಗು ಆರೋಗ್ಯದಿಂದ 9 ತಿಂಗಳಿಗೆ ಡೆಲಿವರಿ ಆಯಿತು. ಕಿರಣ್ ಮತ್ತು ಮಾವ ಖುಷಿಪಟ್ಟರು. ಅತ್ತೆ ಸರಿ ಹೋಗಿದ್ದಾರೆ ಅಂತ ಕಿರಣ್ ಹೇಳಿದರೂ ಮಾವ ಒಪ್ಪಿಲ್ಲ. ಅವಳು ಉಸಿರು ಒಳ್ಳೆ ರೀತಿ ನಾಟಕ ಆಡುತ್ತಾಳೆ. ಅವಳನ್ನು ಎಂದು ನಂಬಬೇಡಿ ಮಕ್ಕಳೇ. ನಿಮಗೆ ಎಂದೂ ಕೂಡ ಅವಳು ಒಳ್ಳೆಯದು ಮಾಡುವುದಿಲ್ಲ. ಅವಳನ್ನು ನಂಬಬೇಡಿ. ಇಂದಲ್ಲ ನಾಳೆ ಅವಳ ವಿಷದ ಬುದ್ಧಿಯನ್ನು ತೋರಿಸುತ್ತಾಳೆ. ನೀವುಗಳು ನೆಮ್ಮದಿಯಾಗಿ ಇರಿ. ಅವಳು ಮನೆಗೆ ಬಂದರೆ ಮನೆಗೂ ಕೂಡ ಸೇರಿಸಬೇಡಿ ಅಂತ ನನ್ನ ಅಮ್ಮನಿಗೆ ಹೇಳಿದರು. ಮನೆಗೆ ಕೂಡ ಸೆಕ್ಯೂರಿಟಿಯನ್ನು ಇಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಅತ್ತೆಯನ್ನು ಮನೆಗೆ ಸೇರಿಸಬಾರದು ಅಂತ. ಈ ಮಗುವಾದ 2 ವರ್ಷಕ್ಕೆ ಇನ್ನೊಂದು ಹೆಣ್ಣು ಮಗುವಾಯಿತು. ಆಗಲೂ ಕೂಡ ಅತ್ತೆ ಬರಲು ಆಸೆ ಪಟ್ಟರಂತೆ. ಮಾವ ಅವರನ್ನು ಮಗುವನ್ನು ನೋಡಲು ಬಿಟ್ಟಿಲ್ಲ. ಮಗುವಿಗೆ ಏನಾದರೂ ಅವಳು ಕೆಟ್ಟದ್ದು ಮಾಡುತ್ತಾಳೆ ಅಂತ
ಇದಾದ ಸ್ವಲ್ಪ ದಿನಕ್ಕೆ ಅತ್ತೆ ಸತ್ತು ಹೋದರು ಅನ್ನುವ ವಿಷಯವನ್ನು ಕೇಳಿ ಮನಸ್ಸಿಗೆ ತುಂಬ ನೋವಾಯಿತು. ನಾಟಕವಾದರೂ ಸ್ವಲ್ಪ ದಿನ ನನಗೆ ಪ್ರೀತಿಯನ್ನು ತೋರಿದ್ದರು, ಅವರು ಮಾಡಿದ್ದನ್ನು ಅವರೇ ಅನುಭವಿಸುತ್ತಿದ್ದಾರೆ ಅನ್ನೋದಕ್ಕೆ ನನ್ನ ಅತ್ತೆ ಒಂದು ನಿಜವಾದ ಉದಾಹರಣೆ. ಎಲ್ಲ ಪ್ರೀತಿಸುವವರು ಇದ್ದರೂ ಕೊನೆಗೆ ಅನಾಥವಾಗಿ ಸತ್ತರು. ಅವರು ಮಾಡಿದ ತಪ್ಪಿಂದ ಅಲ್ಲವೇ? ಮಾಡಿದ್ದುಣ್ಣೋ ಮಾರಾಯ. ಆದರೂ ಕೂಡ ನಮಗೆ ಅವರ ಮೇಲೆ ಯಾವುದೇ ರೀತಿಯ ದ್ವೇಷವಿಲ್ಲ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.